ನಾನಿವತ್ತು ರಿವ್ಯೂ ಮಾಡ್ತಿರುವಂತಹ ಕಾರು ಮಿಡ್ ಸೈಜ್ ಎಚ್ ವಿ ಸೆಗ್ಮೆಂಟ್ ಅಲ್ಲೇ ಬೇಸ್ ವೇರಿಯಂಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ವೇರಿಯಂಟ್ ಟು ಬೈ ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಫೀಚರ್ ಲೋಡೆಡ್. ಆಕ್ಚುಲಿ ಮ್ಯಾನ್ಯುಯಲ್ ಆರು ತಗೊಳ್ಳಿ ಅಥವಾ ಆಟೋಮೆಟಿಕ್ ಆರು ತಗೊಳ್ಳಿ, ದಿಸ್ ಇಸ್ ದ ಮೋಸ್ಟ್ ಫೀಚರ್ ಲೋಡೆಡ್. ಅಂಡ್ ಈ ಕಾರು ಡಿಸೈನ್ ವೈಸ್ ಇಂಪ್ರೆಸಿವ್ ಅಂತ ಹೇಳ್ತೀನಿ. ಪ್ರಾಕ್ಟಿಕಾಲಿಟಿ ತುಂಬಾ ಚೆನ್ನಾಗಿದೆ, ಪವರ್ ಅಂತೂ ಮಸ್ತ್ ಆಗಿದೆ, ಮೈಲೇಜ್ ಕೂಡ ಡೀಸೆಂಟ್ ಆಗಿದೆ. ಅಂಡ್ ನಿಮ್ ಫ್ಯಾಮಿಲಿನ ತುಂಬಾ ಸೇಫ್ ಆಗಿ ಕಂಫರ್ಟಬಲ್ ಆಗಿ ಕ್ಯಾರಿ ಮಾಡುವಂತಹ ಕಾರ್ ಇದು. ಯಾವ ಕಾರ್ ಅಂತ ನಿಮ್ಗೆ ಇದು ಗೊತ್ತಾಗಿಲ್ಲ ಅಂತಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಸ್ಕೋಡಾ ಕುಶಾಕ್ ಕ್ಲಾಸಿಕ್ ಪ್ಲೇಸ್ ಗೈಸ್. ಅಂಡ್ ಈ ಪರ್ಟಿಕ್ಯುಲರ್ ಸ್ಕೋಡಾ ಕುಶಾಕ್ ಬೇಸ್ ವೇರಿಯಂಟ್ ನ ರಿವ್ಯೂ ಮಾಡಕ್ಕೆ ಮಾಗಡಿ ರೋಡ್ ಅಲ್ಲಿ ಇರುವಂತಹ ಕಾರ್ಸ್ ಕೂಡ ಶೋರೂಮ್ಗೆ ಬಂದಿದ್ದೀನಿ. ಅಂಡ್ ಈ ಬ್ರಾಂಚ್ ಜೆಪಿ ನಗರ್ ಅಲ್ಲಿ ಕೂಡ ಇದೆ. ನಿಮಗೆ ಜೆಪಿ ನಗರ್ ಹತ್ರ ಆಗತ್ತೋ ಅಥವಾ ಮಾಗಡಿ ರೋಡ್ ಹತ್ರ ಆಗತ್ತೋ ಯಾವ್ದು ಹತ್ರ ಆಗತ್ತೋ ಆ ಶೋರೂಮ್ ನ ವಿಸಿಟ್ ಮಾಡಿ ಈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಬಹುದು ಅಥವಾ ಬುಕಿಂಗ್ ಮಾಡಬೇಕು ಅಂತಂದ್ರು ಅದನ್ನು ಕೂಡ ಮಾಡಬಹುದು. ಬೇರೆ ಯಾವುದೇ ಸ್ಕೋಡಾ ಕಾರ್ಸ್ ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರು ಈ ಎರಡು ಶೋರೂಮ್ ಅಲ್ಲಿ ಯಾವ ಶೋರೂಮ್ ಬೇಕಾದ್ರೂ ವಿಸಿಟ್ ಮಾಡಬಹುದು. ನೀವು ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಗಾಡಿದು ಡೈರೆಕ್ಟ್ ಆಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಕಾರ್ಕಿಯಿಂದ ಸ್ಟಾರ್ಟ್ ಮಾಡೋಣ. ಕಾರ್ಕಿ ಆಕ್ಚುಲಿ ಬೇರೆ ಸ್ಕೋಡಾ ಕಾರ್ ಏನ್ ಬರುತ್ತೆ ಅದೇ ತರನೇ ಕೊಟ್ಟಿದ್ದಾರೆ, ಬಟ್ ಇಲ್ಲೇನು ಅಂತಂದ್ರೆ ಫ್ಲಿಪ್ ಕೀ ಬರುತ್ತೆ. ಯಾಕೆ ಅಂತಂದ್ರೆ ಪುಷ್ ಸ್ಟಾರ್ಟ್ ಬಟನ್ ಬರಲ್ಲ, ಕೀ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಕಾರ್ ಸ್ಟಾರ್ಟ್ ಮಾಡಬೇಕಾಗತ್ತೆ ನೀವು. ಅಂಡ್ ಆ ಫಂಕ್ಷನಾಲಿಟಿ ವೈಸ್ ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಲಾಕ್ ರಿಲೀಸ್ ಮಾಡಕ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಸ್ಕೋಡಾ ಲೋಗೋ ಬರುತ್ತೆ. ಬೇಸ್ ವೇರಿಯಂಟ್ ಅಂತ ಹೇಳಿ ಒಂಥರ ಬೇಸಿಕ್ ಕೀ ಅಂತೂ ಕೊಟ್ಟಿಲ್ಲ. ಟಾಪ್ ವೇರಿಯಂಟ್ ಅಲ್ಲಿ ಏನ್ ಬರುತ್ತೆ ಆಲ್ಮೋಸ್ಟ್ ಸಿಮಿಲರ್ ಕೀನೇ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಗಾಡಿ ಡೈಮೆನ್ಷನ್ಸ್ ವೈಸ್ ಲೆಂತ್ 4.2 ಮೀಟರ್ಸ್ ಬರುತ್ತೆ, ವಿಡ್ತ್ 1.7 ಮೀಟರ್ಸ್ ಬರುತ್ತೆ, ಅಂಡ್ ಹೈಟ್ 1.6 ಮೀಟರ್ಸ್. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕಂಪ್ಲೀಟ್ ಆಗಿ 5 ಜನ ಲೋಡ್ ಆಗಿದ್ದೀರಾ ಅಂತಂದ್ರೆ 155 mm ಬರುತ್ತೆ, ಅಥವಾ ಬರೀ ಒಬ್ಬರೇ ಇದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ 185 mm ವರೆಗೂ ಇದೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ವೈಸ್ ಏನು ತೊಂದರೆ ಇಲ್ಲ. ಅಂಡ್ ವೀಲ್ ಬೇಸ್ 2651 mm, ಬೇಸಿಕಲಿ 2.6 ಮೀಟರ್ಸ್ ಬರುತ್ತೆ. ಗಾಡಿದು ಡೈರೆಕ್ಟ್ ಆಗಿ ಇವಾಗ ಫೀಚರ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಟಾಪ್ ಎಂಡ್ಗೂ ಮತ್ತು ಬೇಸ್ ವೇರಿಯಂಟ್ಗೂ ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಕಾಣಲ್ಲ. ಒಂದೇ ಒಂದು ಡಿಫ್ರೆನ್ಸು, ಒಂದು ನಿಮಗೆ ಇಲ್ಲಿ ಇರುವಂತಹ ಗ್ಲಾಸ್ ಬ್ಲ್ಯಾಕ್ ಗ್ರಿಲು ಟಾಪ್ ಎಂಡಲ್ಲಿ ನಿಮಗೆ ಅಲ್ಲಿ ಕಾಣ್ತಿದೆಯಲ್ಲ ಆ ಥರ ಒಂದು ಕ್ರೋಮ್ ಸ್ಲೇಟ್ಸ್ಗಳು ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಕೂಡ ಬರುತ್ತೆ, ಬಟ್ ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಬರಲ್ಲ. ಆ್ಯಂಡ್ ಅದ್ರ ಜೊತೆಗೆ ಸ್ಕೋಡಾ ಲೋಗೋನ ಬಾನೆಟ್ ಮೇಲೆ ಎಂಬೋಸ್ ಮಾಡಿದ್ದಾರೆ. ಬೇಸ್ ವೇರಿಯಂಟ್ ಆದ್ರೂ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಂಡಿಕೇಟರ್ ಕೂಡ LED ಕೊಟ್ಟಿದ್ದಾರೆ. ಆ್ಯಂಡ್ ಇದು ಆಫ್ ಆದರೆ DRL ಆಗಿ ಡಬಲ್ ಅಪ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ ಇದು ಆಟೋಮೆಟಿಕ್ ವೇರಿಯಂಟು ಕ್ಲಾಸಿಕ್ ಪ್ಲೇಸು, ಬಟ್ ಮ್ಯಾನ್ಯುಯಲ್ ತಗೋತೀರಾ ಅಂತಂದರೆ ಈ ಫಾಗ್ ಲ್ಯಾಂಪ್ ಆ್ಯಕ್ಚುಲಿ ಮಿಸ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಒಂದು 3 ಫೀಚರ್ಸ್ ಎಕ್ಸ್ಟ್ರಾ ಬರುತ್ತೆ ಆಟೋಮೆಟಿಕ್ ತಗೋತೀರಾ ಅಂತಂದರೆ ಮ್ಯಾನ್ಯುಯಲ್ ಬದಲು. ಬಟ್ ಆಟೋಮೆಟಿಕ್ಗೂ ಮ್ಯಾನ್ಯುಯಲ್ಗೂ 2,85,000 ಪ್ರೈಸ್ ಡಿಫ್ರೆನ್ಸ್ ಬರುತ್ತೆ ಆನ್ ರೋಡ್ ಬ್ಯಾಂಗ್ಳೂರು. ಆಟೋಮೆಟಿಕ್ ಕನ್ವೀನಿಯನ್ಸ್ ತುಂಬ ಇಂಪಾರ್ಟೆಂಟು. ನಿಮಗೆ ಬೇಕೇ ಬೇಕು ಅಂದರೆ ಮಾತ್ರ ಆಟೋಮೆಟಿಕ್ಗೆ ಆಫ್ ಮಾಡಿ, ಇಲ್ಲ ಅಂತಂದರೆ ಮ್ಯಾನ್ಯುಯಲ್ ತಗೊಳ್ಳೋದೇ ವರ್ತಿದೆ. ಕೆಳಗಡೆ ಸ್ಕಿಟ್ ಪ್ಲೇಟ್ ಏನು ಬರುತ್ತೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದರೆ ಆ ಒಂದು ಡುವೆಲ್ ಟೋನ್ ಕಾಂಟ್ರಾಸ್ಟ್ ಕೂಡ ಕೊಡುತ್ತೆ. ವೈಟ್ ಕಲರ್ ತುಂಬ ಅಪೀಲಿಂಗ್ ಕೊಡುತ್ತೆ ಬ್ಲ್ಯಾಕ್ ಕಲರ್ ಕಾಂಟ್ರಾಸ್ಟ್ಗೆ. ಸೊ ಡುವೆಲ್ ಟೋನ್ ಟ್ರೀಟ್ಮೆಂಟ್ ಫ್ರಂಟ್ ಇಂದ ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಾರೆ ಅಂತ ಹೇಳ್ತೀನಿ. ಅಂಡ್ ಇಂಡಿಕೇಟರ್ ಆಫ್ ಆದಾಗ DRL ಪ್ಲೇಸ್ ತಗೊಂಡಿರುವಂಥದ್ದು ನೋಡ್ಬೋದು ನೀವು. ಸೈಡ್ ಪ್ರೊಫೈಲಿಗೆ ಬಂದರೆ ನೋಡ್ತಿರ್ಬೋದು ಆಕ್ಚುಲಿ ಕಾರ್ ಯಾವ ಥರ ಕಾಂಪ್ಯಾಕ್ಟ್ ಆಗಿದೆ ಅಂತ ಅನ್ನೋದು. ಆ್ಯಂಡ್ ಬಾಡಿ ಫೆಂಡರಲ್ಲಿ ಸ್ಕೋಡಾ ಅನ್ನೋದು ಕೂಡ ಎಂಬೋಸ್ ಮಾಡಿದ್ದಾರೆ. ಬೇಸ್ ವೇರಿಯಂಟ್ ಆದರೂ ಸ್ಟಿಲ್ ಯು ಗೆಟ್ ಅ ಅಲಾಯ್ ವೀಲ್ ಗೈಸ್. ಆ್ಯಂಡ್ ಇಟ್ಸ್ ಅ 16 ಇಂಚ್ ಆಸ್ ವೆಲ್. 205/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಸೊ ಈ ಪ್ರೊಫೈಲ್ ಏನಿದೆ ಇದು 60 ಪ್ರೊಫೈಲ್ ಇರೋದ್ರಿಂದ ನಿಮಗೆ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಅಂಡ್ ಇವನ್ ಅಲಾಯ್ ಡಿಸೈನ್ ಕೂಡ ಆಕ್ಚುಲಿ ಚೆನ್ನಾಗಿದೆ ಬೇಸ್ ವೇರಿಯಂಟಿಗೆ. ಅಂಡ್ ಮುಂದ್ಗಡೆಗೆ ಡಿಸ್ಪ್ಲೇಗೆ ಬರುತ್ತೆ. ಮಿರರ್ ಬಾಡಿ ಕಲರ್ ಅಲ್ಲೇ ಕೊಟ್ಟಿದ್ದಾರೆ, ಬಟ್ ಮ್ಯಾನ್ಯುಯಲಿ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ಬಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಎಲೆಕ್ಟ್ರಿಕಲಿ ಕೊಟ್ಟಿದ್ದಾರೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. 50 kg ಲೋಡ್ ಬೇರಿಂಗ್ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಬೂಟ್ ಸ್ಪೇಸ್ ನಿಮಗೆ ಕಮ್ಮಿ ಆಯ್ತು ಅಂತಂದ್ರೆ ರೂಫ್ ರ್ಯಾಕ್ ಹಾಕಿ ಲಗೇಜ್ ನ ರೂಫ್ ಮೇಲೆ ಕೂಡ ಲೋಡ್ ಮಾಡಬಹುದು. ಬಟ್ ಸನ್ ರೂಫ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಟ್ಯಾಂಕ್ ಕೆಪಾಸಿಟಿ 50 ಲೀಟರ್ಸ್ ಬರುತ್ತೆ. And it is a ethanol 20 complaint engine guys, no problem. But government already E22, E25, E27, E30 ಈ ಥರದ ಇಟ್ರೇಷನ್ಸ್ ತೊಗೊಂಬರಕ್ಕೆ ರೆಡಿ ಆಗ್ತಾ ಇದ್ದಾರೆ. ಐ ಡೋಂಟ್ ನೋ ಆಟೋಮೇಕರ್ಸ್ನವರು ಯಾವ ರೀತಿ ಇದನ್ನ ಕೂಪ್ ಅಪ್ ಮಾಡ್ತಾರೆ ಅಂತ ಅನ್ನೋದು. ಲೆಟ್ಸ್ ಸಿ ಹೋಗ್ತಾ ಹೋಗ್ತಾ ಏನು ಆಗತ್ತೆ ಅಂತ ಅನ್ನೋದು. ಆ್ಯಂಡ್ ಈವನ್ ಹಿಂದ್ಗಡೆಗೆ ಬಂದರೆ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈವನ್ LED ಟೈಲ್ ಲ್ಯಾಂಪ್ ಕೂಡ ಬರುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಟಾಪ್ ಎಂಡ್ಗೂ ಬೇಸ್ ವೇರಿಯಂಟ್ಗೂ ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಬರಲ್ಲ. ಈ ಸ್ಕೋಡಾ ಅನ್ನೋದು ಏನಿದೆಯಲ್ಲ ಇದು ಇಲ್ಯುಮಿನೇಟ್ ಆಗಲ್ಲ, ಬಟ್ ಟಾಪ್ ಎಂಡಲ್ಲಿ ನಿಮಗೆ ಇಲ್ಯುಮಿನೇಟ್ ಆಗುತ್ತೆ. ಆ್ಯಂಡ್ ಈವನ್ ಒಂದು ಒಳ್ಳೆ ವೈಪ್ ಕೊಡುತ್ತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಿಮಗೆ ಬೇಕು ಅಂತಂದರೆ ಆಕ್ಸೆಸರಿಯಾಗಿ ಅದನ್ನ ಹಾಕಿಸ್ಕೊಳ್ಳಿ ಡೀಲರ್ಶಿಪ್ಪಿಂದಾನೆ. ಸೊ ದಟ್ ನೈಟ್ ಟೈಮಲ್ಲಿ ಒಂದು ಒಳ್ಳೆ ವೈಪ್ ಕೊಡುತ್ತೆ. ಆ್ಯಂಡ್ ಇದು ಬಂದು ಕಾರಿನ ರಿವರ್ಸ್ ಲ್ಯಾಂಪು, ಅದು ಕೂಡ LED ಕೊಟ್ಟಿದ್ದಾರೆ. ಇದು ಬಂದು ವೈಪರು, ಡಿಫಾಗರು, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ ಇಲ್ಲಿ. ಆ್ಯಂಡ್ ಇವನ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ. ಬೇಸ್ ವೇರಿಯಂಟ್ ಆದರೂ ಇಷ್ಟೆಲ್ಲ ಕೊಟ್ಟಿರೋದು ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ಶಾರ್ಕ್ ಫಿನ್ ಆಂಟೆನಾ ಬರಲ್ಲ, ನಾರ್ಮಲ್ ಮೈಕ್ರೋಪೋಲ್ ಆಂಟೆನಾ ಬರುತ್ತೆ. ಆ್ಯಂಡ್ ಕುಶಾಕ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ 3 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಬಂಪರ್ಲಿ, ಬಟ್ ರಿವರ್ಸ್ ಕ್ಯಾಮ್ರಾ ಒಂದು ಮಿಸ್ ಔಟ್ ಆಗುತ್ತೆ. ಆಫ್ಟರ್ ಮಾರ್ಕೆಟ್ ಅದೊಂದು ಹಾಕಿಸ್ಕೊಳ್ಳಿ. ಆ್ಯಂಡ್ ರಿಫ್ಲೆಕ್ಟರ್ಸ್ ಕೂಡ ಬಂಪರ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇದು ಕಾರಿನ ರಿವರ್ಸ್ ಟೋಯಿಂಗ್ ಹುಕ್. ಬೂಟ್ ಓಪನ್ ಮಾಡೋಣ.
ಬೂಟ್ ಓಪನ್ ಮಾಡಿದ್ರೆ ಇಲ್ಲಿವರೆಗೂ ಮೆಜರ್ ಮಾಡಿ ಸ್ಕೋಡಾನವರು 491 ಲೀಟರ್ಸ್ ಅಂತ ಹೇಳ್ತಾರೆ. ಬಟ್ ಪಾರ್ಸಲ್ ಟ್ರೇ ಹಾಕ್ಬಿಟ್ಟು ನೀವು ಲೋಡ್ ಮಾಡ್ತೀರಾ ಅಂತಂದ್ರೆ 385 ಲೀಟರ್ಸ್. ಬಟ್ ಇಲ್ಲಿವರೆಗೂ ಲೋಡ್ ಮಾಡಿದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಒಳಗಡೆ ಇರೋ IRVM ಅಲ್ಲಿ ನಿಮಗೆ ಹಿಂದ್ಗಡೆ ಯಾರು ಬರ್ತಾ ಇದಾರೆ ಅಂತ ಅನ್ನೋದು ಕಾಣಲ್ಲ. ಸೊ ಹಾಗಾಗಿನೇ ಬಟ್ ಏನಕ್ಕೆ ಇಲ್ಲಿವರೆಗೂ ಮೆಜರ್ ಮಾಡಿ ಹೇಳಿದೆ ಅಂತಂದ್ರೆ ಪಾರ್ಸಲ್ ಟ್ರೇ ಬೇಸಿಕ್ ವೇರಿಯಂಟ್ ಕ್ಲಾಸಿಕ್ ಪ್ಲಸ್ ಅಲ್ಲಿ ಬರಲ್ಲ, ಹಾಗಾಗಿನೇ ಹೇಳಿದ್ ನಿಮಗೆ. ಬಟ್ ಬೂಟ್ ಲ್ಯಾಂಪ್ ಅಂತ ಕೊಟ್ಟಿದ್ದಾರೆ ಅಂಡ್ 3 kg ಲೋಡ್ ತಗೊಳ್ಳೋ ಹುಕ್ ಕೊಟ್ಟಿದ್ದಾರೆ ಅಂಡ್ ಇವನ್ ಇಲ್ಲೂ ಕೂಡ 3 kg ಲೋಡ್ ತಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಅಂಡ್ ಸ್ಪೇರ್ ವೀಲ್ ಬರುತ್ತಾ ಬರ್ಬೇಕು ನನ್ನ ಪ್ರಕಾರ. ಎಸ್, ಸ್ಪೇರ್ ವೀಲ್ ಬರುತ್ತೆ ಆಕ್ಚುಲಿ. ಅಂಡ್ ಸೈಜ್ ಬಂದು 195/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಸ್ಮಾಲರ್ ಸೈಜ್ ಸ್ಪೇರ್ ಅದು ಕೂಡ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಅಂಡ್ ಇವನ್ ರೇರ್ಗೆ 60-40 ಸ್ಪ್ಲಿಟ್ ಸೀಟ್ ಕೂಡ ಬರಲ್ಲ, ಬೆಂಚ್ ಫೋಲ್ಡಿಂಗ್ ಏನೆ. ಒಳಗಡೆ ಬಂದ್ರೆ ಬ್ಲಾಕ್ ಅಂಡ್ ಔಟ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಪವರ್ ವಿಂಡೋಸ್ ಇದೆಯಲ್ಲ ಇದು ಕೂಡ ಇಲ್ಯುಮಿನೇಟ್ ಆಗುತ್ತೆ, ನೋಡ್ತಿರ್ಬೋದು. ಸೊ ನೈಟ್ ಟೈಮ್ ಅಲ್ಲಿ ಪವರ್ ವಿಂಡೋಸ್ ಎಲ್ಲಿದೆ ಅಂತ ಲೊಕೇಟ್ ಮಾಡಕ್ಕೆ ಈಸಿ ಆಗುತ್ತೆ. ಅಂಡ್ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಆರಾಮ್ ಪ್ಯಾಡ್ಗೆ, ಸೊ ದಟ್ ಕೈ ಇಟ್ಕೊಂಡಾಗ ಸಾಫ್ಟ್ ಆಗಿ ಚೆನ್ನಾಗಿ ಫೀಲ್ ಆಗುತ್ತೆ ನಿಮಗೆ. ಅಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಚೈಲ್ಡ್ ಸೇಫ್ಟಿ ಲಾಕ್ ಕಾರ್ ಕೀಯಿಂದನೇ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಅದನ್ನ. ಅಂಡ್ ಈ ಕಾರಲ್ಲಿ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಬಟ್ ಗುಡ್ ಥಿಂಗ್ ಅಂತಂದ್ರೆ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಬಟ್ ಸೆಂಟರ್ ಆರ್ಮ್ರೆಸ್ಟ್ ಒಂದು ಮಿಸ್ ಔಟ್ ಆಗುತ್ತೆ, ನೆಕ್ಸ್ಟ್ ವೇರಿಯಂಟ್ ಇಂದ ಸಿಗುತ್ತೆ ನಿಮಗೆ. ಅಂಡ್ ಫೋಲ್ಡಿಂಗ್ ಮಾಡಕ್ಕೆ ಸೀಟ್ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ ಲಿವರ್. ಬಟ್ ಐಸೋಫಿಕ್ಸ್ ಆಂಕರ್ಸ್ ಎರಡು ಕಡೆನೂ ಕೊಟ್ಟಿದ್ದಾರೆ. ಅಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ, ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಅಂಡ್ ಈವನ್ ಸ್ಪೇಸಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಗೈಸ್. ಈ ಸ್ಪೇಸಿಂಗ್ ಎಷ್ಟಿದೆ ಅಂಡ್ ಇವನ್ ಫುಟ್ ರೂಮ್ ಕೂಡ ಚೆನ್ನಾಗಿದೆ. ಅಂಡ್ ಇವನ್ ಹೆಡ್ ರೂಮ್ ಕೂಡ ಆಕ್ಚುಲಿ ಒಂದು ರೇಂಜಿಗೆ ಚೆನ್ನಾಗಿದೆ ನನಗೆ. ಸೊ 6 feet ಪ್ಯಾಸೆಂಜರ್ ಮಾತ್ರ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು ಅನ್ನೋದು ಬಿಟ್ರೆ, ಆವರೇಜ್ ಹೈಟ್ ಇದೀರಾ 5'8" ಬಿಲೋ ಇದೀರಾ 5'9" ಇದೀರಾ ಅಂತಂದ್ರು ಏನು ತೊಂದರೆ ಇಲ್ಲ, ಹೆಡ್ ರೂಮ್ ಇಶ್ಯೂ ಅಂತೂ ಆಗಲ್ಲ. ಬಟ್ ನನಗೆ ಖುಷಿಯಾಗಿದ್ದೇನು ಅಂತಂದ್ರೆ ಈ ಲೈಟ್ನಿಂಗ್ ಇದೆಯಲ್ಲ ಗೈಸ್, ದಿಸ್ ಇಸ್ ಟಿಲ್ಟೆಡ್ ಟುವರ್ಡ್ಸ್ ಮೀ. ಈ ಲೈಟು ಅಂಡ್ ಈ ಲೈಟು ಈ ಕಡೆ ಟಿಲ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿಗೆ ಲೈಟ್ ಬೀಳುತ್ತೆ ಆನ್ ಮಾಡಿದ್ರೆ ನೋಡಿ, ಎಕ್ಸಾಕ್ಟ್ ಆಗಿ ಆ ಪೊಸಿಷನ್ಗೆ ಬೀಳ್ತಾ ಇದೆ. ಟಿಲ್ಟ್ ಮಾಡಿದಾರೆ ಆ ಲೈಟ್ ಅನ್ನ, ಸೊ ದಟ್ ಯಾರು ಓದ್ತಾ ಇದಾರೆ ಅಥವಾ ನೈಟ್ ಟೈಮಲ್ಲಿ ಕತ್ಲಿದೆ ಏನಾದ್ರು ಬ್ಯಾಗಲ್ಲಿ ಹುಡಿಕೋಬೇಕು ಅಂತಂದಾಗ ಸೊ ಇಟ್ ವಿಲ್ ಬಿ ವೆರಿ ಕನ್ವೀನಿಯಂಟ್ ಆಕ್ಚುಲಿ. ಸೊ ಕ್ಯಾಬಿನ್ ಅಂತ ಏನು ಬಿಡ್ತಿಲ್ಲ. ಸೊ ನನ್ನ ಪ್ರಕಾರ ಇಲ್ಲೊಬ್ರು ಅಡಲ್ಟ್ ನಾನು ಕೂತಿರೋ ಜಾಗದಲ್ಲಿ ಮತ್ತೆ ಇಲ್ಲೊಬ್ರು ಅಡಲ್ಟ್ ಮತ್ತೆ ಮಧ್ಯದಲ್ಲಿ ಮಗುವನ್ನ ಕೂರಿಸ್ಕೊಳ್ಳೋಕೆ ಬೆಸ್ಟ್ ಆಕ್ಚುಲಿ. ಅಂಡ್ ಇವನ್ ರಿಯರ್ AC ವೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕರ್ಟನ್ ಏರ್ ಬ್ಯಾಗಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟೋಕ್ ಇದೆ. ಇವನ್ ಆ ಸೈಡ್ ಕೂಡ ಅದೇ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಮತ್ತೆ ಕೋಟೋಕ್ ಇದೆ. ಇದು ಡ್ಯಾಶ್ ಬೋರ್ಡ್ ನ ಲೇಔಟ್. ಟಾಪ್ ಎಂಡ್ ಕಂಪೇರ್ ಮಾಡಿದ್ರೆ ಒಂದು ಕಲರ್ ಕಾಂಬಿನೇಷನ್ ಮತ್ತೆ ಒಂದು ಟ್ರೀಟ್ಮೆಂಟ್ ಎಲ್ಲ ಸ್ವಲ್ಪ ಚೇಂಜಸ್ ಇದೆ. ಅದ್ ಬಿಟ್ರೆ ಡ್ಯಾಶ್ ಬೋರ್ಡ್ ಡಿಸೈನ್ ವೈಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೀನಿ. ಡ್ರೈವರ್ ಸೈಡಿಗೆ ಬಂದ್ರೆ ಇಲ್ಲೂ ಕೂಡ ಆರಾಮ್ ಪ್ಯಾಡ್ ಅಲ್ಲಿ ಫ್ಯಾಬ್ರಿಕ್ ಫಿನಿಶ್ ನೋಡ್ತೀರಾ ನೀವು. ಅಂಡ್ ಎಲ್ಲಾ ಪವರ್ ವಿಂಡೋಸ್ ಕೂಡ ಇಲ್ಯುಮಿನೇಟ್ ಆಗುತ್ತೆ. ಅಂಡ್ ಇವನ್ ಮಿರರ್ ಕಂಟ್ರೋಲ್ ಕೂಡ ಆಕ್ಚುಲಿ ಇಲ್ಯುಮಿನೇಟ್ ಆಗುತ್ತೆ. ಬಟ್ ಯಾವ ವಿಂಡೋಗೂ ಒನ್ ಟಚ್ ಅಪ್ ಅಂಡ್ ಡೌನ್ ಬರಲ್ಲ. ಇದು ಬಂದು ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿರೋದು. ಬೇಸಿಕ್ಲಿ ಇದನ್ನ ಎನೇಬಲ್ ಮಾಡಿದ್ರೆ ಎಲ್ಲಾ ಪವರ್ ವಿಂಡೋಸ್ ಲಾಕ್ ಆಗುತ್ತೆ. ಕಾರಲ್ಲಿರೋರು ಯಾರಿಗೂ ಕೂಡ ಪವರ್ ವಿಂಡೋಸ್ ನ ಕಂಟ್ರೋಲ್ ಸಿಗಲ್ಲ, ಬರೀ ಡ್ರೈವರಿಗೆ ಮಾತ್ರ ಆ ಒಂದು ಕಂಟ್ರೋಲ್ ಇರುತ್ತೆ. ಬ್ಲಾಕ್ ಅಂಡ್ ಔಟ್ ಡೋರ್ ಹ್ಯಾಂಡಲ್ ಇದೆ, ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ, ಇಲ್ಲಿ ಡೋರ್ ಪಾಕೆಟ್ ದೊಡ್ಡದಾಗೆ ಕೊಟ್ಟಿದ್ದಾರೆ. ಅಂಡ್ ಡ್ರೈವರ್ ಸೀಟ್ ಅಂತೂ ಮೋಸ್ಟ್ ಕಂಫರ್ಟಬಲ್ ಡ್ರೈವಿಂಗ್ ಸೀಟ್ ಅಂತ ಹೇಳ್ತೀನಿ ನಾನು. ಡಸ್ಟರ್ ಕಾರ್ ಬಿಟ್ರೆ ಕುಶಾ ಕಾರ್ದೆ ನನಗೆ ಡ್ರೈವಿಂಗ್ ಸೀಟ್ ತುಂಬಾ ಇಷ್ಟ ಆಗಿದೆ. ಬಿಕಾಸ್ ದಟ್ಸ್ ದ ಮೋಸ್ಟ್ ಕಂಫರ್ಟಬಲ್ ಸೀಟ್ಸ್ ಆಕ್ಚುಲಿ. ಕೂತ್ರೆ ಒಂಥರ ಒಳಗಡೆ ನಿಮ್ನ ಹಗ್ ಮಾಡ್ದಂಗಿರುತ್ತೆ. ಸೊ ಬೋಲ್ ಸ್ಟ್ರಿಂಗ್ಸ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಕೊಟ್ಟಿದ್ದಾರೆ. ಹಾರ್ಡಲ್ ಕಾರ್ನರಿಂಗ್ಸ್ ತಗೋತೀರಾ ಅಂತಂದ್ರೆ ಆ ಬೋಲ್ ಸ್ಟ್ರಿಂಗ್ಸ್ ನಿಮ್ನ ಸೀಟಲ್ಲೇ ಇಟ್ಟಿರುತ್ತೆ, ಅಷ್ಟಾಗಿ ಬಾಡಿ ರೋಲ್ ಕೂಡ ನಿಮಗೆ ಫೀಲ್ ಆಗಲ್ಲ. ಅಂಡ್ ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಟೋಟಲಿ ಇಟ್ಸ್ 8-way ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸೀಟ್ಸ್ ಆಕ್ಚುಲಿ. ಡ್ರೈವರ್ ಮತ್ತೆ ಕೋ-ಡ್ರೈವರ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಒಂದು ಬರಲ್ಲ. ಅಂಡ್ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಅಂಡ್ ಮಧ್ಯದಲ್ಲಿ ಇಲ್ಲೆಲ್ಲ ಸ್ವಲ್ಪ ವೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ಸಮ್ಮರ್ ಅಲ್ಲಿ ನೀವು ಕಾರ್ ನಿಲ್ಸ್ಬಿಟ್ಟು ಹೋಗಿದ್ದೀರಾ ಅಂತಂದ್ರೆ ಬ್ಲ್ಯಾಕ್ ಕಲರು ಹೀಟ್ ನ ಅಬ್ಸರ್ವ್ ಮಾಡುತ್ತೆ, ಬಟ್ ವೈಟ್ ಕಲರ್ ಹೀಟ್ ನ ರಿಫ್ಲೆಕ್ಟ್ ಮಾಡುತ್ತೆ. ಜೊತೆಗೆ ಫ್ಯಾಬ್ರಿಕ್ ಆಗಿರೋದ್ರಿಂದ ಹೀಟ್ ಕೂಡ ಇಲ್ಲಿ ಅಬ್ಸರ್ವ್ ಆಗಲ್ಲ. ಸೊ ಈ ಪೊಸಿಷನ್ಗೆ ಮೇನ್ ಬೇಕಾಗಿರುವಂಥದ್ದು ನಮ್ಮ ಒಂದು ಕೂತಿರುವಂತಹ ಪೊಸಿಷನ್ಗೆ ವೈಟ್ ಕೊಟ್ಟಿರೋದು, ಫ್ಯಾಬ್ರಿಕ್ ಫಿನಿಶ್ ಇರೋದು. ಸಮ್ಮರ್ ಅಲ್ಲಿ ಇಟ್ ಹೆಲ್ಪ್ಸ್ ಅ ಲಾಟ್ ಆಕ್ಚುಲಿ. ಅಂಡ್ ಹೆಡ್ಲೈಟ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ಅಂಡ್ ಫಾಗ್ ಲ್ಯಾಂಪ್ ಕೂಡ ಇಲ್ಲಿಂದನೇ ಆನ್ ಮಾಡ್ಕೋಬೇಕು. ಅಂಡ್ ಹೆಡ್ಲೈಟ್ ಲೆವೆಲರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಬಾನೆಟ್ ಓಪನ್ ಮಾಡಕ್ ಕೊಟ್ಟಿರೋದು. ಅಂಡ್ ಕ್ರೋಮ್ ಪ್ಯಾಕೇಜಿಂಗ್ ವೈಸ್ ನಿಮಗೆ ಸ್ಟೇರಿಂಗ್ ಅಲ್ಲಿ ಇಲ್ಲಿ ಕ್ರೋಮ್ ಪ್ಯಾಕೇಜಿಂಗ್ ಇದೇನಾದ್ರು ಬಿಟ್ರೆ ಕಾರಲ್ಲಿ ಇನ್ನೆಲ್ಲೂ ಕ್ರೋಮ್ ಕಾಣಲ್ಲ. ಅಂಡ್ ಇವನ್ ಇಲ್ಲೂ ಕೂಡ ಸ್ವಲ್ಪ ಡಿ ಕ್ರೋಮ್ ಮಾಡಿದ್ದಾರೆ. ಅದು ಬಿಟ್ರೆ ಗೇರ್ ನಾಬಲ್ಲಿ ಒಂದು ಸ್ವಲ್ಪ ಕ್ರೋಮ್ ನೋಡ್ತೀರಾ. ಅಂಡ್ ಇದ್ರ ಸುತ್ತ ಏನು ಕ್ರೋಮ್ ಬರ್ತಾ ಇತ್ತು ಇದು ಕೂಡ ಮಿಸ್ ಔಟ್ ಆಗುತ್ತೆ. ಸೊ ಕ್ರೋಮ್ ಪ್ಯಾಕೇಜಿಂಗ್ ವೈಸ್ ಡಿ ಕ್ರೋಮ್ ಆಗಿರುತ್ತೆ ಎಲ್ಲ ಕಡೆನೂ. ಅಂಡ್ ಸ್ಟೇರಿಂಗಿಗೆ ಲೆದರ್ ಆಪ್ ಫಿನಿಶಿಂಗ್ ಇದೆಯಾ, ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಅಷ್ಟಾಗಿ ಫೀಲ್ ಆಗ್ತಿಲ್ಲ. ಐ ಫೀಲ್ ಇಟ್ಸ್ ರ್ಯಾಪ್ಡ್ ಅಂತ ಅನ್ಕೋತೀನಿ. ಬಟ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಟೆಲಿಸ್ಕೋಪಿಕ್ ಎರಡು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಹೈಟ್ ಇರೋರು ಅವ್ರಿಗೆ ಹೆಂಗ್ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂಡ್ ಆಟೋಮೆಟಿಕ್ಗೂ ಮ್ಯಾನ್ಯುಯಲ್ಗೂ ಇನ್ನೂ ಒಂದು ಡಿಫ್ರೆನ್ಸ್ ಏನು ಅಂತಂದ್ರೆ, ಒಂದು ಹಿಲ್ ಸ್ಟಾರ್ಟ್ ಅಸಿಸ್ಟ್ ಏನಿದೆ ಅದು ಮಿಸ್ ಔಟ್ ಆಗುತ್ತೆ ಮ್ಯಾನ್ಯುಯಲ್ ಅಲ್ಲಿ. ಅದ್ರ ಜೊತೆಗೆ ಕ್ರೂಸ್ ಕಂಟ್ರೋಲ್ ನೋಡಿ, ಆಟೋಮೆಟಿಕ್ ಕಾರ್ ಇದು. ಸೊ ಹಾಗಾಗಿನೇ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಬರಲ್ಲ. ಅಂಡ್ ಇವನ್ ಆಟೋಮೆಟಿಕ್ ಕಾರ್ ಆಗಿರೋದ್ರಿಂದ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ 3 ಫೀಚರ್ ಮ್ಯಾನ್ಯುಯಲ್ ವೇರಿಯಂಟ್ ಅಲ್ಲಿ ಮಿಸ್ ಔಟ್ ಆಗುತ್ತೆ. ಇಷ್ಟು ಬಿಟ್ರೆ ರೆಸ್ಟ್ ಎಲ್ಲಾ ಫೀಚರ್ಸ್ ಏನೇನು ತೋರಿಸಿದೆ ಎಲ್ಲಾ ಫೀಚರ್ಸ್ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಪ್ಲೀಟ್ಲಿ ಅನಲಾಗ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಡಿಜಿಟಲ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾಗಿರೋ ಇನ್ಫಾರ್ಮೇಶನ್ಸ್ ಎಲ್ಲ ತೋರಿಸುತ್ತೆ. ಅಂಡ್ ನನ್ನ ಕೇಳಿದ್ರೆ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನನ್ನ ಫೇವರೇಟ್. ನಿಮಗೆ ಹೇಗೆ ಅನ್ಸುತ್ತೆ ಗೊತ್ತಿಲ್ಲ. ಬಿಕಾಸ್ ಆ ನೀಡಲ್ ಮೂವ್ಮೆಂಟ್ಗಳು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಗುರು ನೋಡಕ್ಕೆ. ಇಟ್ ಗಿವ್ಸ್ ಅ ಗುಡ್ ವೈಬ್ ಆಕ್ಚುಲಿ ಕಾರ್ ಎಂಥೂಸಿಯಾಸ್ಟ್ ಗಳಿಗೆ. ಅಂಡ್ ಏನೇನು ಇನ್ಫಾರ್ಮೇಶನ್ ಬರುತ್ತೆ
ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಆವರೇಜ್ ಸ್ಪೀಡ್ ತೋರಿಸ್ತಾರೆ, ಡಿಸ್ಟೆನ್ಸ್ ಕವರ್ಡ್ ತೋರಿಸುತ್ತೆ, ಡ್ರೈವಿಂಗ್ ಟೈಮ್ ಹೇಳುತ್ತೆ, ರೇಂಜ್ ಹೇಳುತ್ತೆ, ಆವರೇಜ್ ಫ್ಯೂಲ್ ಕನ್ಸಂಪ್ಷನ್ ಹೇಳುತ್ತೆ, ಫ್ಯೂಲ್ದು ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಹೇಳುತ್ತೆ, ಅಂಡ್ ಡಿಜಿಟಲ್ ಸ್ಪೀಡ್ ತೋರಿಸುತ್ತೆ. ಅಂಡ್ 7-inch ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಡ್ನೆ, ಬಟ್ ಆ ವೈರ್ಡ್ ಕನೆಕ್ಷನ್ ಗೆ USB-A ಪೋರ್ಟ್ ಕೊಟ್ಟಿದ್ದಾರೆ ನೋಡಿ, ಇದ್ರ ಥ್ರೂನೇ ಕನೆಕ್ಟ್ ಮಾಡ್ಕೋಬೇಕು. ಎಲ್ಲಾರ ಮೊಬೈಲು USB-C ಗೆ ಆಲ್ರೆಡಿ ಶಿಫ್ಟ್ ಆಗಿದೆ. ಇವಾಗ USB-A ಥ್ರೂ ಕನೆಕ್ಟ್ ಮಾಡ್ಕೋಬೇಕು ಅಂತ ಹೆಂಗ್ ಕನೆಕ್ಟ್ ಮಾಡ್ಕೋತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಯೂಸ್ ಮಾಡಕ್ಕಂತೂ ಅಂತ ಏನ್ ಸ್ಲಿಕ್ ಇಲ್ಲ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಚಿಕ್ಕದ್ ಕೊಟ್ಟಿದ್ರು. ನಿಮಗೆ ತುಂಬಾ ಖುಷಿ ಪಡುವಂತಹ ವಿಷಯ ಏನು ಅಂತಂದ್ರೆ ಈ ಕಾರ್ಲಿ ಸನ್ ರೂಫ್ ಕೂಡ ಬರುತ್ತೆ. ಬೇಸ್ ವೇರಿಯಂಟ್ ಇಂದನೇ ಸನ್ ರೂಫ್ ಬರುತ್ತೆ, ಬಟ್ ಟಾಪ್ ಎಂಡ್ ಹೋದ್ರೆ ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಅಂಡ್ ಈ ಕಡೆದ್ರಲ್ಲಿ ಸ್ಟ್ರಾಪ್ ಮಾತ್ರ ಕೊಟ್ಟಿದ್ದಾರೆ. ಸನ್ಶೇಡ್ ಅಲ್ಲಿ ಏನಾದ್ರು ಟಿಕೆಟ್ ಇಟ್ಕೋಬಹುದು, ಬಟ್ ಸಪರೇಟ್ ಆಗಿ ಇಲ್ಲಿ ಆಲ್ರೆಡಿ ಇದೆ ನೋಡಿ, ಟಿಕೆಟ್ ಹೋಲ್ಡರ್ ಅಂತ ಕೊಟ್ಟಿದ್ದಾರೆ. ಬಟ್ ಇನ್ನೊಂದೇನಿಷ್ಟು ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ಗಳು ಯಾರಿಗೂ ಕಾಣಬಾರ್ದು ಆ ಥರದ್ದು ಇಟ್ಕೋಬೇಕು ಅಂತಂದ್ರೆ ಇಲ್ಲಿ ಇಟ್ಕೊಂಡು ಸೆಕ್ಯೂರ್ ಮಾಡ್ಕೋಬಹುದು ನೀವು. ಬಟ್ ಈ ಸೈಡ್ ಅಲ್ಲಿ ಮಿರರ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂಡ್ ಆಟೋ ಡಿಮ್ಮಿಂಗ್ IRVM ಕೊಟ್ಟಿರ್ಬೋದು. ಎಷ್ಟೋ ಕಾರ್ಗಳಲ್ಲಿ ಡಿಮ್ಮಿಂಗ್ ಫಂಕ್ಷನ್ ಇರಲ್ಲ, ಬಟ್ ಇದರಲ್ಲಿ ಆಟೋ ಡಿಮ್ಮಿಂಗ್ ಮಿರರ್ ಕೊಟ್ಟಿದ್ದಾರೆ. ಸೊ ನೈಟ್ ಟೈಮಲ್ಲಿ ಬರುವಂತಹ ಗ್ಲೇರ್ನ ಆಟೋಮೆಟಿಕ್ ಆಗಿ ಇದು ಡಿಮ್ ಮಾಡಿಬಿಡುತ್ತೆ, ಸೊ ದಟ್ ನಿಮ್ಮ ಕಣ್ಣಿಗೆ ಚುಚ್ಚಲ್ಲ, ಈಸಿಯಾಗಿ ಡ್ರೈವ್ ಮಾಡ್ಬೋದು ನೈಟ್ ಟೈಮಲ್ಲಿ. ಅಂಡ್ ಈ ಲ್ಯಾಂಪ್ ಕೂಡ ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ, ಇದು ಒಂದು ಕೋ ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ. ಅಂಡ್ ಸನ್ ರೂಫ್ ಓಪನ್ ಮಾಡೋಕ್ಕೆ ಇಲ್ಲಿ ಮೆಕ್ಯಾನಿಸಮ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ, ಆಟೋನ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಮಧ್ಯದಲ್ಲಿ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ, ಬ್ಲೋಯರ್ ಸ್ಪೀಡ್ ಇಲ್ಲಿ ಕೊಟ್ಟಿದ್ದಾರೆ, ಟೆಂಪರೇಚರ್ ಕಂಟ್ರೋಲರ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ಕಾರಲ್ಲಿ ಏರ್ ಪ್ಯೂರಿಫೈರ್ ಕೂಡ ಬರುತ್ತೆ, ಅದರದೇ ಏರ್ ಕೇರ್ ಅನ್ನೋದು ಇಲ್ಲಿ ಕೊಟ್ಟಿರುವಂತದ್ದು. ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಲಾಕಿ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿದ್ದಾರೆ. ಐಡಲ್ ಸ್ಟಾರ್ಟ್ ಸ್ಟಾಪ್ ಇಂದ ಏನೆಲ್ಲ ಯೂಸ್ ಇದೆ, ಅದರಿಂದ ಏನೆಲ್ಲ ಡಿಮೆರಿಟ್ ಇದೆ ಅಂತ ಅದನ್ನ ಒಂದು ಸಪರೇಟ್ ರೀಲ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಫಾಲೋ ಮಾಡಿ, ಸೊ ದಟ್ ನಿಮಗೆ ಈ ತರದ ಯುನಿಕ್ ಇನ್ಫಾರ್ಮೇಷನ್ಸ್ಗಳು ನಿಮಗೆ ತಲುಪ್ತಾನೆ ಇರುತ್ತೆ. ಯೂಟ್ಯೂಬ್ನ ನಾನು ಲಾಂಗ್ ಫಾರ್ಮ್ಯಾಟ್ ಕಂಟೆಂಟ್ ಇಟ್ಕೊಂಡಿದ್ದೀನಿ. ಪಾರ್ಕಿಂಗ್ ಮೋಡ್ ಕೊಟ್ಟಿರುವಂತದ್ದು ನೋಡಬಹುದು, ಪಾರ್ಕ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಮತ್ತೆ ರೈಟಿಗೆ ಶಿಫ್ಟ್ ಮಾಡಿದ್ರೆ ಗೇರ್ ಬಾಕ್ಸ್ ಸ್ಪೋರ್ಟ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ರೆಡ್ ಲೈನ್ ವರೆಗೂ ಪುಲ್ ಆಗುತ್ತೆ. ನಾರ್ಮಲ್ ಡ್ರೈವ್ ಹಾಕಿದ್ರೆ ರೆಡ್ ಲೈನ್ ವರೆಗೂ ಪುಲ್ ಆಗಲ್ಲ, ಬೇಗ ಸ್ವಲ್ಪ ಅಪ್ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಓವರ್ಟೇಕ್ ಮಾಡಬೇಕು ಅಂತಂದಾಗ ಸ್ಪೋರ್ಟ್ ಮೋಡ್ ಹಾಕೊಳ್ಳಿ, ಸೊ ದಟ್ ನಿಮಗೆ ಜಾಸ್ತಿ RPM ವರೆಗೂ ಪುಲ್ ಆಗಿ ಓವರ್ಟೇಕ್ ಮಾಡಕ್ಕೆ ಈಸಿ ಆಗುತ್ತೆ. ಅಂಡ್ ಇಲ್ಲಿ 12V ಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಅಂತೂ ಕೊಟ್ಟಿದ್ದಾರೆ, ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಒಬ್ಬರೇ ದಿನ ಅಂತಂದ್ರೆ ಬಾಟಲ್ ಇಟ್ಬಿಟ್ಟು ಸಿಂಗಲ್ ಹ್ಯಾಂಡೆಡ್ಲಿ ನೀವು ಕ್ಯಾಪ್ನ ಓಪನ್ ಮಾಡಿ ನೀರು ಕುಡಿದು ಮತ್ತೆ ವಾಪಸ್ ಬಾಟ್ಲ್ ಇಟ್ಟು ವಾಪಸ್ ಕ್ಯಾಪ್ನ ಕ್ಲೋಸ್ ಮಾಡಬಹುದು. ಈ ಗ್ರಿಪ್ಪರು ಬಾಟಲ್ನ ಸ್ಟಡಿಯಾಗಿ ಹಿಡ್ಕೊಳ್ಳುತ್ತೆ. ಸೊ ಒನ್ ಹ್ಯಾಂಡ್ ಆಪರೇಷನ್ಸ್ ಮಾಡೋಕ್ಕೂ ಈ ತರದ್ದು ಪ್ರಾಕ್ಟಿಕಲ್ ಬಿಟ್ಸ್ ಕೊಟ್ಟಿರೋದು ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಅಂಡ್ ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೊಟ್ಟಿಲ್ಲ, ಬಟ್ ಗ್ಲಾಸ್ ಬ್ಲೇಕ್ ಫಿನಿಶ್ ಅಂತೂ ಕೊಟ್ಟಿದ್ದಾರೆ. ಅಂಡ್ ಇವನ್ ಡ್ರೈವರ್ ಆಮ್ರೆಸ್ಟ್ ಆಕ್ಚುಲಿ ಸ್ಲೈಡ್ ಆಗುತ್ತೆ ನೋಡಿ, ಸ್ಲೈಡ್ ಆಗುತ್ತೆ. ಅಂಡ್ ಇದಕ್ಕೆ ಫ್ಯಾಬ್ರಿಕ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಒಳಗಡೆ ಸ್ಟೋರೇಜ್ ಸ್ಪೇಸ್ ಡೆಪ್ತ್ ಒಂದು ರೇಂಜಿಗೆ ಚೆನ್ನಾಗಿದೆ. ಉದ್ದದ ಐಟಮ್ಸ್ಗಳನ್ನ ಆರಾಮಾಗಿ ಇಡಬಹುದು, ಮನೆ ಕೀ ಆ ಥರದ್ದು ಏನಾದ್ರು ಇಡಬಹುದು. ಗ್ಲೋ ಬಾಕ್ಸ್ ವೈಸ್ ಕೂಲಿಂಗ್ ಫಂಕ್ಷನ್ ಬರಲ್ಲ, ಬಟ್ ಡಾಕ್ಯುಮೆಂಟ್ ಇಟ್ಕೊಳ್ಳೋಕೆ ಇಟ್ಸ್ ಅ ಸಫಿಷಿಯಂಟ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಅಂಡ್ ಅಲ್ಲಿ ಸ್ಕೋಡಾ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿರುವಂತದ್ದು ನೋಡಬಹುದು ನೀವು. ಅಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಆಕ್ಚುಲಿ ಇಲ್ಲಾಗಿದೆ, ಎ ಪಿಲ್ಲರ್ ಮೇಲೆ ನೋಡ್ತಿರ್ಬೋದು. ಈ ಕಾರ್ಲಿ 4 ಸ್ಪೀಕರ್ ಮತ್ತೆ 2 ಟ್ವಿಟರ್ ಬರುತ್ತೆ. ರಿಯರ್ ಸೆಂಟರ್ ಆರ್ಮ್ರೆಸ್ಟ್ ಮತ್ತೆ ಕ್ರೂಸ್ ಕಂಟ್ರೋಲ್ ಮ್ಯಾನ್ಯುಯಲ್ ವೇರಿಯಂಟ್ ಅಲ್ಲೂ ಕೊಟ್ಟಿದ್ದಿದ್ರೆ ಕಂಪ್ಲೀಟ್ ಪ್ಯಾಕೇಜಿಂಗ್ ಆಗಿರೋದು ಅನ್ನೋದು ನನ್ನ ಒಪಿನಿಯನ್. ಬಟ್ ಆಟೋಮೆಟಿಕ್ಗೂ ಮ್ಯಾನ್ಯುಯಲ್ಗೂ ಇರೋ 2.5 ಲಕ್ಷ ಪ್ರೈಸ್ ಡಿಫರೆನ್ಸ್ ನ ಜಸ್ಟಿಫೈ ಮಾಡ್ಕೊಳ್ಳೋಕೆ ಸ್ಕೋಡಾನವರು ಮ್ಯಾನ್ಯುಯಲ್ ವೇರಿಯಂಟ್ ಅಲ್ಲಿ ಫ್ಯೂ ಫೀಚರ್ಸ್ ತೆಗ್ದೇರೆ ಅನ್ನೋದು ಕೂಡ ನನ್ನ ಒಪಿನಿಯನ್. ಅಷ್ಟು ಬಿಟ್ರೆ ಬೇಕಾಗಿರೋ ಬೇರೆ ಎಲ್ಲಾ ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1 ಲೀಟರ್ TSI 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್, ಒನ್ ಆಫ್ ದಿ ಬೆಸ್ಟ್ ಟರ್ಬೋ ಪೆಟ್ರೋಲ್ ಇಂಜಿನ್ ಅಂತ ಹೇಳ್ತೀನಿ ನಾನು. 115 PS ಪವರ್ ಮತ್ತೆ 178 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಮೆಕ್ಯಾನಿಕಲಿ ಈ ಕಾರಲ್ಲಿ ಚೇಂಜ್ ಆಗಿರುವಂತದ್ದು ಆಟೋಮೆಟಿಕ್. ಮುಂಚೆ 6 ಸ್ಪೀಡ್ ಟಾಕ್ ಕನ್ವರ್ಟರ್ ಬರ್ತಾ ಇತ್ತು, ಬಟ್ ಇವಾಗ 8 ಸ್ಪೀಡ್ ಟಾಕ್ ಕನ್ವರ್ಟರ್ ಅಸಿನ್ ಸೋರ್ಸ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಅಡ್ವಾಂಟೇಜ್ ಏನು ಅಂತಂದ್ರೆ ಒಂದು 2 ಗೇರ್ ಜಾಸ್ತಿ ಬರುತ್ತೆ. ಅಡ್ವಾಂಟೇಜ್ ಅದರಿಂದ ಹೈಯರ್ ಸ್ಪೀಡ್ಸ್ ಅಲ್ಲಿ ಇಂಜಿನ್ RPM ಕಮ್ಮಿ ಇರುತ್ತೆ, ತುಂಬಾ ಹೈ ಇರಲ್ಲ. ಅದರಿಂದ ನಿಮಗೆ ಮೈಲೇಜ್ ಕೂಡ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಅಂಡ್ ಇಂಜಿನ್ ಕೂಡ ಅಷ್ಟಾಗಿ ಸ್ಟ್ರೆಸ್ಡ್ ಇರಲ್ಲ. ಅಂಡ್ 6 ಸ್ಪೀಡ್ ಟಾಕ್ ಕನ್ವರ್ಟರ್ ಕಂಪೇರ್ ಮಾಡಿದ್ರೆ 8 ಸ್ಪೀಡ್ ಗೇರ್ ಶಿಫ್ಟಿಂಗ್ ವೈಸ್ ತುಂಬಾ ಸ್ಮೂತ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇವನ್ ಚೀಪರ್ ಟು ಮ್ಯಾನುಫ್ಯಾಕ್ಚರ್ ಆಕ್ಚುಲಿ. ಸೊ ಗೇರ್ ಬಾಕ್ಸ್ ವೈಸ್ ಫ್ಯಾಂಟಾಸ್ಟಿಕ್ ಗೇರ್ ಬಾಕ್ಸ್ ಅಂತ ಹೇಳ್ತೀನಿ. ಅಂಡ್ ಇವನ್ ಬಾನೆಟಲ್ಲಿ ಇನ್ಸುಲೇಷನ್ಸ್ ಪ್ರೊವೈಡ್ ಮಾಡಿಲ್ಲ, ಬೇಕಿಲ್ಲ ನನ್ನ ಪ್ರಕಾರ. ಬಿಕಾಸ್ ಆ ಒಂದು ಇಂಜಿನ್ ಸ್ಪೋರ್ಟಿ ಸೌಂಡ್ ಏನಿದೆ ಕ್ಯಾಬಿನ್ ಒಳಗೆ ಕೇಳಿಸಿದ್ರೆ ಒಂಥರ ಮಜಾ ಬರುತ್ತೆ ಓಡ್ಸಕ್ಕೆ. ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ಏನೇನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಈ ಕಾರ್ ಬಿಲ್ಡ್ ಆಗಿರುವಂತದ್ದು MQB-A0iN ಪ್ಲಾಟ್ಫಾರ್ಮ್ ಮೇಲೆ. ದಿಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಒಂದು ಸೇಫ್ಟಿಗೆ ಆಗಿರ್ಬೋದು ಅಥವಾ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಎರಡನ್ನೂ ಸಪೋರ್ಟ್ ಮಾಡುವಂತಹ ಪ್ಲಾಟ್ಫಾರ್ಮ್. ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ 6 ಏರ್ ಬ್ಯಾಗ್, ABS, EBD, ಕಾರ್ನರಿಂಗ್ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು ಅಥವಾ ರಿಯರ್ ಫಾಗ್ ಲ್ಯಾಂಪ್ಗಳಾಗಿರ್ಬೋದು, ಆಟೋಡಿಮಿಂಗ್ IRVM ಆಗಿರ್ಬೋದು. ಸೊ ಈ ತರದ್ದು ಸುಮಾರು ಸೇಫ್ಟಿ ಫೀಚರ್ಸ್ಗಳು ಲೋಡೆಡ್ ಆಗಿ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಬಾಡಿ ಶೆಲ್ಲೇ ಗಟ್ಟಿ ಇರೋದ್ರಿಂದ ನಾನು ಸೇಫ್ಟಿ ಫೀಚರ್ಸ್ ಬಗ್ಗೆ ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡಕ್ ಹೋಗಲ್ಲ. ಬಟ್ ಇಫ್ ಯು ಗೈಸ್ ಕೇರ್ ಅಬೌಟ್ ದ ಸೇಫ್ಟಿ ಫೀಚರ್ಸ್, ನೋ ಪ್ರಾಬ್ಲಮ್. ಬೇಸ್ ವೇರಿಯಂಟ್ ಆಗಿದ್ರು ಅದರ್ ಸ್ಟ್ಯಾಂಡರ್ಡ್ ವೈಸ್ ಸೇಫ್ಟಿ ಫೀಚರ್ಸ್ ಗಳನ್ನ ಚೆನ್ನಾಗಿ ಲೋಡ್ ಮಾಡಿದ್ದಾರೆ ಈ ಕಾರಲ್ಲಿ. ನಾನು ನಿಮಗೆ ಇನ್ನ ಒಂದು ಆಪ್ಷನ್ ಕೊಡ್ತೀನಿ ಗೈಸ್. ಇಲ್ಲಿ ಸ್ಕೋಡಾ ಕ್ಲಾಸಿಕ್ ಪ್ಲೇಸ್ ಇದೆ. ಅಂಡ್ ಇದ್ರ ಪ್ರೈಸ್ ಬಂದು 10,69,000 ಎಕ್ಸ್ ಶೋರೂಮ್ ಬೇಸ್ ವೇರಿಯಂಟ್ ಮ್ಯಾನ್ಯುಯಲ್. ಬಟ್ ಇದೇ ಪ್ರೈಸ್ಗೆ ಸ್ಕೋಡಾ ಕೈಲಾಕು ಸಿಗ್ನೇಚರ್ ಪ್ಲೇಸ್ ಕೂಡ ಬರುತ್ತೆ. ಬಟ್ ಯಾವುದು ತಗೋಬಹುದು ಅನ್ನೋ ಒಂದು ಕನ್ಫ್ಯೂಷನ್ ನಿಮಗೆ ಬಂತು ಅಂತಂದ್ರೆ, ನಿಮಗೆ ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋಂಗಿದ್ರೆ ಡೆಫಿನೆಟ್ಲಿ ಕೈಲಾಕ್ ತಗೊಳ್ಳಿ.
ಅಂಡ್ ಕಂಪೇರ್ ಟು ದ ಕುಶಾಕ್ ಕೈಲಾಕು ಇನ್ನ ಫನ್ ಟು ಡ್ರೈವ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿದೆ ಬಿಕಾಸ್ ಶಾರ್ಟರ್ ವೀಲ್ ಬೇಸ್ ಬರುತ್ತೆ, ಲೆಂತ್ ಕೂಡ ಕಮ್ಮಿ ಬರುತ್ತೆ, ಹ್ಯಾಂಡ್ಲಿಂಗು ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಸ್ಪೇಸಿಂಗ್ ಇಂಪಾರ್ಟೆಂಟು, ಡಿಸೈನ್ ಆಸ್ಪೆಕ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಡೆಫಿನೆಟ್ಲಿ ಕುಶಾಕ್ ವರ್ತ್ ಬೈಯಿಂಗ್ ಆಕ್ಚುಲಿ. ಬಟ್ ಫೀಚರ್ ಲೋಡೆಡ್ ಅಂತಂದ್ರೆ ಇದೇನು ಕಮ್ಮಿ ಅಂತಲ್ಲ, ಬಟ್ ಅದರಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಅಷ್ಟೇ ನಾನು ಹೇಳಿದ್ದು. ಬಟ್ ರಿಕ್ವೈರ್ಡ್ ಫೀಚರ್ಸ್ ಎಲ್ಲದೂ ಕೂಡ ಕುಶಾಕ್ ಕ್ಲಾಸಿಕ್ ಪ್ಲೇಸ್ ಅಲ್ಲಿ ಲೋಡ್ ಮಾಡಿದ್ದಾರೆ. ಸೊ ಯಾವ್ದು ಕನ್ಸಿಡರ್ ಮಾಡ್ತೀರಾ? ನಿಮಗೆ ಡಿಸೈನ್ ಬೇಕಾ, ಸ್ಪೇಸಿಂಗ್ ಬೇಕಾ, ಅಥವಾ ಫೀಚರ್ಸ್ ಜಾಸ್ತಿ ಬೇಕಾ? ಈ ಪ್ರಿಯಾರಿಟಿ ಬೇಸ್ ಮೇಲೆ ಕೈಲಾಕ್ ಸಿಗ್ನೇಚರ್ ಪ್ಲೇಸ್ ಅಥವಾ ಕುಶಾಕ್ ಕ್ಲಾಸಿಕ್ ಪ್ಲೇಸ್ ಯಾವ್ದು ಬೇಕೋ ಅದನ್ನ ಕನ್ಸಿಡರ್ ಮಾಡಿ. ಸೊ ದಿಸ್ ವಾಸ್ ದ ರಿವ್ಯೂ ಆಫ್ ಕ್ಲಾಸಿಕ್ ಪ್ಲೇಸ್ ಗೈಸ್. ನಿಮ್ಗೇನಿಸ್ತು ಈ ಒಂದು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ ಅವಾಗಲೇ ಹೇಳ್ದಂಗೆ, ಅಲ್ಲೂ ಕೂಡ ಒಂದು ಫಾಲೋ ಮಾಡೋದು ಮರಿಬೇಡಿ. ಯೂಟ್ಯೂಬಲ್ಲಿ ನಿಮಗೆ ಲಾಂಗ್ ಫಾರ್ಮ್ಯಾಟ್ ಡೀಟೇಲ್ಡ್ ಕಂಟೆಂಟ್ಸ್ಗಳು ಸಿಕ್ಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಶಾರ್ಟ್ ಕಂಟೆಂಟ್ಸು ಫಾಸ್ಟ್ ಆಗಿ ರೀಚ್ ಔಟ್ ಆಗುತ್ತೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.